ಸಹಜವಾಗಿ ಶಾಸಕರು ಸೇರಿದಂತಹ ಸಂದರ್ಭದಲ್ಲಿ ರಾಜಕೀಯ ಮಹತ್ವ ಇದ್ದೇ ಇರುತ್ತೆ. ಊಟ ಎಲ್ಲ ಸಹಜ. ಸಭೆ ಅಥವಾ ಇದೇನು ಫಸ್ಟ್ ಅಲ್ಲ, ನಾವು ಗೆದ್ದು 2 ವರ್ಷ ಆಗಿದೆ. ಇದು 6ನೇದ. ಇದೊಂದು 6-7 ಊಟಕ್ಕೆ ಸೇರೋದು ಸರ್ವೇ ಸಾಮಾನ್ಯ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂಥ ಎಲ್ಲರೂ ಒಂದು 60 ಜನನು ಒಗ್ಗಟ್ಟಾಗಿದ್ದೀವಿ. ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾದ್ರೆ ಆಗ ಒಂದು ಊಟ ಮಾಡೋದು ತಪ್ಪು ಅಂತಂದರೆ ನೆಕ್ಸ್ಟ್ ಸರಿಯಿಂದ ಏನು ಮಾಡ್ತೀವಿ ಅಂದರೆ ನಿಮ್ಮ ಕ್ಯಾಮ್ರಾನ ಆಚೆಗೆ ಇಕ್ಸ್ಬಿಟ್ಟು ನಿಮ್ಮನ್ನು ಊಟಕ್ಕೆ ಕರೆದು ಬಿಡ್ತೀವಿ. ಅವಾಗ ನಾವು ಏನು ಮಾತಾಡೋದು ಏನೋ ನೀವೇ ಕೇಳ್ಕೊಂಡ್ಬಿಡ್ಬೋದಲ್ಲ. ಕುತೂಹಲ ಮೀಡಿಯಾದಲ್ಲಿರ್ಬೋದು, ನಮಗೇನು ಕುತೂಹಲ ಇಲ್ಲ. ನಾವು ಸರ್ವೇ ಸಾಮಾನ್ಯ. ಇದು ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಲೂ ಸೇರಿದ್ದೀವಿ, ಬೆಂಗಳೂರಲ್ಲೂ ಸೇರಿದ್ದೀವಿ, ಹೋದ್ ಸರಿನೂ ಸೇರಿದ್ದೀವಿ. ಈ ಸಲ ನಮ್ಮ ಶರಣು ಕುಂದಾಪುರ ಊಟ ಕೊಡಬೇಕು ಅಂತ ಹೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದ್ದೀವಿ, ಕರೆದಿದ್ದೀವಿ, ಬಂದಿದ್ದಾರೆ, ಊಟ ಮಾಡಿದ್ದೀವಿ, ಹಾಡು ಕೇಳಿದ್ದೀವಿ, ಹೋಗಿದ್ವಿ. ಎಲ್ಲರೂ ರೀ ಫಸ್ಟ್ ಟೈಮಲ್ಲೂ ಒಂದು 10 ಜನ ಬಂದಿಲ್ಲ ಅಷ್ಟೇ, ಮಿಕ್ಕಿದ್ದಾರೆ ಎಲ್ಲ ಬಂದಿದ್ದಾರೆ. 3 ಪಕ್ಷದವರು ಬಂದಿದ್ರು. ಜನತಾದಳ, BJP, ಕಾಂಗ್ರೆಸ್ 3 ಜನ ಬಂದಿದ್ರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀ. ಊಟ ಮಾಡೋದಕ್ಕೂ ಅದಕ್ಕೇನು ಸಂಬಂಧ? ಇದಕ್ಕೂ ಸಂಬಂಧ ಇಲ್ಲ. ಪ್ಯೂರ್ಲಿ ಊಟ, ವೆಜ್ಜಾ ನಾನ್ ವೆಜ್ಜಾ ಕೇಳಿ, ಏನೇನಿತ್ತು ಅಂತ ಕೇಳಿ. ನಮ್ಮ ದುಡ್ಡಪ್ಪ, ನಮ್ಮ ದುಡ್ಡು. ರಾಜಕಾರಣ ಚರ್ಚೆ ಮಾಡದೇ ಇರ್ತೀವ ಎಲ್ಲ MLAಗಳು ಸೇರ್ಕೊಂಡಾಗ. ಆದರೆ ನೀವು ಅನ್ಕೊಳ್ತಾರ ರಾಜಕೀಯ ಅಲ್ಲ, ಪ್ಯೂರ್ಲಿ ಊಟ. 7ನೇ ಬಾರಿ ಅಂತ ಹೇಳಿದ್ವಲ್ಲ. ಭೀಮಣ್ಣ ಬಾ, ನೀನು ಇದ್ದಲ್ಲ ಊಟದಲ್ಲಿ. ಏನಿಲ್ಲ ರೀ, ಊಟ. ಈಗ ಫಸ್ಟ್ ಟೈಮ್ ಗೆದ್ದಿದ್ದೀವಲ್ಲ, ನಮಗೆ ರಾಜಕೀಯ ಅನುಭವಗಳು ಚರ್ಚೆ ಮಾಡೋದ್ರಿಂದನೇ ಬರೋದಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತದೆ, ಆ ಕ್ಷೇತ್ರ ಏನು ನಡೀತದೆ ಅನ್ನೋದು. ಊಟಕ್ಕೆ ಸೇರಿದಾಗ ನಾವೇನು ಪಿಕ್ಚರ್ ಆಕ್ಟರ್ಗಳ, ಯಾವ ಫಿಲಮ್ ಕಾಲ್ ಶೀಟ್ ಕೊಟ್ಟೆ ಅಂತ ಕೇಳೋಕ್ಕೆ, ಇಲ್ಲ ಸ್ವಾಮೀಜಿಗಳ ಬೇರೆ ಏನಾರ ಮಾತಾಡೋದಕ್ಕೆ. ನಾವು ರಾಜಕಾರಣಿಗಳು ಜಸ್ಟ್ ಊಟ ಮಾಡ್ತೀವಿ, ಮಾತಾಡ್ತೀವಿ, ಬರ್ತೀವಿ. ಇದು ಫಸ್ಟ್ ಟೈಮ್ ಅಲ್ಲ. ಹೋದ್ ಸರಿ ನಾನು ಊಟ ಕೊಟ್ಟಾಗ ನೀವೇ ಕ್ಯಾಮ್ರಾನ ಇಟ್ಕೊಂಡ್ ಬಂದಿದ್ರಲ್ಲ, ನಾವೇನು ಮಾತಾಡ್ದು? ಸಭೆ ಎಲ್ಲ ರೀ. ಅವರು ಊಟಕ್ಕೆ ನನ್ನೂ ಕರೆದಿದ್ರು ಊಟಕ್ಕೆ. ಅವತ್ತು ನಾನು ನಮ್ಮ ಮಂಡ್ಯಕ್ಕೆ ಹೋಗ್ಬೇಕಾಗಿದ್ದರಿಂದ ಹೋಗ್ಲಿಲ್ಲ. ಅದು ಊಟಕ್ಕೆ. ನೀವು ಇನ್ಮೇಲೆ ಇದು ಸ್ವಲ್ಪ ಏನೋ ನೀವು ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ರೆ ನಿಮ್ಮನ್ನ ಸಲಹೆನೂ ತಗೊಂಡು ನೆಕ್ಸ್ಟ್ ಊಟ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಇದೆಲ್ಲ ಕೇಳ್ಕೋಬೇಕು. ನಾವು ಸೇರಿರೋದು ಪ್ಯೂರ್ ಊಟದಲ್ಲಿ ಒಳ್ಳೆ ಬಿರಿಯಾನಿ ಇತ್ತು. ನಮ್ಮ ರಾಮನಗರದ MLA ಫ್ರೂಟ್ ತಂದು ಕೊಟ್ಟಿದ್ರು, ಅದನ್ನ ಹೇಳಿ. ನಮ್ಮ ವಿಜೇಂದ್ರಣ್ಣ ಬಂದಿದ್ರು, ಒಂದು 2 ಅವರ್ ಇದ್ರು. ಈ ಥರ ಕೇಳಿ. ಅದು ಬಿಟ್ಬಿಟ್ಟು ಬೇರೆ ರಾಜಕೀಯ ಮಾತಾಡ್ರೆ ಅದು ಮಾಡಿದ್ರೆ ಫಸ್ಟ್ ಟೈಮ್ ಆದರೂ ನಾವು ಯಾರು ಇದ್ವಿ, ಊಟ ಮಾಡಿದ್ವಿ, ಎದ್ದು ಬಂದ್ವಿ. ಅವರು ಫಸ್ಟ್ ಟೈಮರ್ ಅಲ್ವೇನ್ರಿ? ಧನ್ಯವಾದಗಳು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.